ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆಹೆಜ್ಕೇಲನ ಗ್ರಂಥ ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 16 ಅಧ್ಯಾಯ. 16ನೇ ಅಧ್ಯಾಯ ದೊಡ್ಡ ಅಧ್ಯಾಯವಾಗಿರೋದರಿಂದ ಅದನ್ನು ವಿಭಾಗಿಸಿ ನಾವು 1-34 ವಚನಗಳನ್ನು ಮೊದಲನೇ ಭಾಗವನ್ನಾಗಿ ಮಾಡಿ 35-63 ವಚನಗಳವರೆಗೆ ಇರುವಂಥ ವಾಕ್ಯವನ್ನು ಎರಡನೇ ಭಾಗವಾಗಿ ಅನುಕೂಲಕ್ಕಾಗಿ ನಾವು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಯೆಹೆಜ್ಕೇಲ್ ಗ್ರಂಥ 16ನೇ ಅಧ್ಯಾಯ 1-34 ವಚನಗಳಲ್ಲಿ ಸುಮಾರು 66 ವಿಷಯಗಳನ್ನು ನೋಡ್ಬೋದು. ಈ 34 ವಚನಗಳಲ್ಲಿ 66 ಸಂಗತಿಗಳಿದೆ. ಅದನ್ನೆಲ್ಲ ನಾವು ಒಂದೊಂದಾಗಿ ನೋಡಲಿಕ್ಕೆ ಆಗಲ್ಲ. ಆದರೆ 1-14ನೇ ವಚನದಲ್ಲಿ 38 ವಿಷಯಗಳನ್ನು ನಾವು ನೋಡಿಕೊಳ್ಳಬಹುದು. 66 ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನು ಹೆಚ್ಚೇ ಇದೆ, 68 ಇದೆ. 68 ವಿಷಯಗಳು 1-34 ವಚನಗಳಲ್ಲಿದೆ. 1-14ನೇ ವಚನದಲ್ಲಿ ನೋಡುವಾಗ 38 ವಿಷಯಗಳು ಅಂದರೆ ವಿಶ್ವಾಸಿಯ ಹಿನ್ನೆಲೆ, ಯೆಹೂದದ ಹಿನ್ನೆಲೆ, ದೇವಜನರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಮೊದಲು ಏನಾಗಿದ್ದರು, ಮೊದಲು ಏನಾಗಿದ್ದೆವು ಎಂಬುದಾಗಿ ದೇವರು 38 ವಿಷಯಗಳನ್ನು ಈ 1-14 ವಚನಗಳಲ್ಲಿ ತಿಳಿಸುವಾತನಾಗಿದ್ದಾನೆ. ಆದರೆ 15 ಮತ್ತು 34 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೋಡೋದಾದರೆ ಯೆಹೂದದ ಪ್ರತಿಕ್ರಿಯೆ, ಮೊದಲನೇದು ಯೆಹೂದದ ಹಿನ್ನೆಲೆ, ಬ್ಯಾಕ್ಗ್ರೌಂಡ್. ಆದರೆ ಪ್ರತಿಕ್ರಿಯೆ, ದೇವರು ಆಯ್ಕೆ ಮಾಡಿಕೊಂಡಂಥ ವಿಷಯಗಳ ಬಗ್ಗೆ 38 ಅಂಶಗಳನ್ನು ಒಳಗೊಂಡಿರುವಂಥ ಆಯ್ಕೆ, ಹಿನ್ನೆಲೆ, ಅವುಗಳಿಗೆ ಪ್ರತಿಕ್ರಿಯೆ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಬೇಕಾಗಿತ್ತು. ಆದರೆ ಯೆಹೂದದ ಒಂದು ಪ್ರತಿಕ್ರಿಯೆ 30 ವಿಧದಲ್ಲಿ ವ್ಯಕ್ತವಾಗ್ತದೆ. 30 ಎಕ್ಸ್ಪ್ರೆಷನ್ಸ್ ಆರ್ ರೆಸ್ಪಾನ್ಸಸ್, ಪ್ರತಿಕ್ರಿಯೆ ಅಥವಾ ತೋರಿಸಿಕೊಳ್ಳುವಿಕೆ ಎಂಬುದಾಗಿ 30 ಸಂಗತಿಗಳನ್ನು ನೋಡ್ತೇವೆ. ಎಲ್ಲ ನಾವು ನೋಡಲಿಕ್ಕೆ ಆಗಲ್ಲ, ಆದರೂ ಕೂಡ ಮುಖ್ಯವಾದದ್ದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ರೆ, ಯೆಹೆಜ್ಕೇಲನಿಗೆ ದೇವರು ದಯಪಾಲಿಸಿದೆ. ಯೆಹೆಜ್ಕೇಲ್ ಅಂತ ಹೇಳಿದ್ರೆ ದೇವರು ಬಲಪಡಿಸುವ. ಹೌದು, ಈ 38 ವಿಷಯಗಳನ್ನು 1-14 ವಚನದಲ್ಲಿ ನೋಡುವಾಗ ಎಂಥ ಒಂದು ನಿರ್ಬಲ, ಬಲಹೀನವಾದಂಥ, ಚಿಂತಾಜನಕವಾದಂಥ, ಹೀನ ಸ್ಥಿತಿಯಲ್ಲಿ ಇದ್ದಂಥ ಯೆಹೂದವನ್ನು ದೇವರು ತೆಗೆದುಕೊಂಡು ಒಡಂಬಡಿಕೆಯನ್ನು ಮಾಡಿಕೊಂಡು ಅಥವಾ ಮದುವೆ ಮಾಡಿಕೊಂಡು, ಆತ್ಮಿಕವಾದ ಮದುವೆಯನ್ನು ದೇವರು ಮಾಡಿಕೊಂಡಿರಲು ಆ ಪತಿದ್ರೋಹವನ್ನು ಯೆಹೂದ ಎಂಬಾಕೆಯು ಮಾಡಿದ್ರ ಬಗ್ಗೆ 15-34 ವಚನಗಳಲ್ಲಿ ನೋಡಿಕೊಳ್ಳಬಹುದು. ವಿಷಾದ. ಸರಿ, 2ನೇ ವಚನ 16ನೇ ಅಧ್ಯಾಯ 2 ಅಂದ ಹಾಗೆ ಇನ್ನೊಂದು ವಿಷಯ ನಾನು ಹೇಳಬೇಕಾದ ಏನಂತ ಹೇಳಿದ್ರೆ, ಯೆರೆಮೀಯನು ಯೆರೂಸಲೇಮಿನಲ್ಲಿದ್ದ. ಯೆರೂಸಲೇಮಿನಿಂದ ದೇವಜನರು ಬಾಬೆಲಿಗೆ ಸರಿಯಾಗಿ ಒಯ್ಯಲ್ಪಟ್ಟರು. 70 ವರ್ಷಗಳು ಅಲ್ಲಿದ್ದರು ಸುಮಾರು. ಆದರೆ ಯೆರೆಮೀಯನು ಯೆರೂಸಲೇಮಿನಲ್ಲೇ ಉಳ್ಕೊಂಡು ಬಿಟ್ಟಿದ್ದ. ಆ ಒಂದು ಆಪ್ಷನ್ ಅಧಿಕಾರಿ
ಬಾಬೆಲಿನ ಅಧಿಕಾರಿ ಕೊಟ್ಟಿದ್ದರು. ಆದರೆ ಅಲ್ಲಿದ್ದರೂ ಕೂಡ ಯೆರೂಸಲೇಮಿನಲ್ಲಿ ಯೆರೆಮೀಯನಿದ್ದರೂ ಕೂಡ ತನ್ನ ಜನರಿಗೋಸ್ಕರವಾಗಿ ಬಾಬೆಲಿನಲ್ಲಿ ಸಂದೇಶವನ್ನು, ಪ್ರವಾದನೆಯನ್ನು, ಪತ್ರವನ್ನು ಯೆರೆಮೀಯನು ಬರೆದು ಕಳಿಸ್ತಾನೆ. ಆದರೂ ಕೂಡ ಬಾಬೆಲಿನಲ್ಲಿ ಯೆಹೆಜ್ಕೇಲನು ಇರ್ತಾನೆ. ಯೆಹೆಜ್ಕೇಲನು ಬಾಬೆಲಿನಲ್ಲಿ ಇದ್ದರೂ ಯೆರೆಮೀಯನು ದೇವರ ಸಂದೇಶವನ್ನು ಯೆರೂಸಲೇಮಿನಿಂದ ಬಾಬೆಲಿಗೆ ದೇವಜನರಿಗೆ ಕಳಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಯೆಹೆಜ್ಕೇಲನು ಕೂಡ ಈಗೇನು ಮಾಡ್ತಾನೆ, ತಾನು ಬಾಬೆಲಿನಲ್ಲಿದ್ದರೂ ಕೂಡ ಯೆರೆಮೀಯನ ಹತ್ರ ಇರುವಂಥ ಆ ಯೆಹೂದ್ಯರ ವಿಷಯವಾಗಿ ಆ ಒಂದು ಸಂದೇಶವನ್ನು ಅಲ್ಲಿ ಯೆರೆಮೀಯನು ಇದ್ದರೂ ಕೂಡ ಇಲ್ಲಿ ಯೆಹೆಜ್ಕೇಲನು ಅವರಿಗಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ತಾನಿದ್ದಂಥ ಸ್ಥಳದಲ್ಲಿ ಅಂದರೆ ಬಾಬೆಲಿನಲ್ಲಿರುವಂಥ ಯೆಹೂದ್ಯರಿಗೂ ಕೂಡ ಸಂದೇಶವನ್ನು ಕೊಡುವಾತನಾಗಿದ್ದಾನೆ. ಸರಿ, 16ನೇ ಅಧ್ಯಾಯ ಭಾಳ 1-34 ದೇವರು ಯೆಹೂದದ ಹಿನ್ನೆಲೆಯ ಬಗ್ಗೆ ನೋಡುವಾಗ, ಅದರ ಚರಿತ್ರೆಯನ್ನು ನೋಡುವಾಗ, ಯೆಹೂದದ ಚರಿತ್ರೆ ಅದು ಹೇಗೆ ಪ್ರಾರಂಭವಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಹುಟ್ಟಿದ್ದು ಕಾನಾನ್ ದೇಶ ಅಂದರೆ ಅನ್ಯ ವ್ಯಕ್ತಿ ಅಂತ ಹೇಳ್ಬೋದು. ಅನ್ಯ ಹಿನ್ನೆಲೆಯೇ ಯೆಹೂದ್ಯರಿಗೆ ಬಂದಂಥದ್ದು. ಹುಟ್ಟಿದ್ದು ಕಾನಾನ್ ದೇಶ, 3ನೇ ವಚನ. ಮತ್ತು ತಂದೆ ಅಮೋರಿಯನು, ತಾಯಿ ಹಿತ್ತಿಯಳು. ಆ ಅಮೋರಿಯ ಮತ್ತು ಹಿತ್ತಿಯ ಹಿನ್ನೆಲೆಯಿಂದ ಬಂದಂಥದ್ದು ಯೆಹೂದ. ಮತ್ತು ಯೆಹೂದದ ಹುಟ್ಟಿನ ಬಗ್ಗೆ, ಯೆಹೂದದ ಹೊಕ್ಕಳಿನ ಬಗ್ಗೆ, ಯೆಹೂದದ ಬಟ್ಟೆಯ ಬಗ್ಗೆ, ಯೆಹೂದದ ಹಿನ್ನೆಲೆ ಸ್ಥಿತಿ ಯಾರೂ ಕೂಡ ನೋಡಲಿಲ್ಲ. ಅಂಥ ಸಂದರ್ಭದಲ್ಲಿ 6ನೇ ವಚನ ದೇವರು ಹೇಳ್ತಾರೆ, ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದೆ. ಹೌದು, ದೇವರು ಬಾಳಬೇಕು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿಕೊಂಡಿದ್ದಾನೆ. ಆಯ್ಕೆ ಮಾಡಿಕೊಂಡು ಅನಾಥವಾಗಿ ಬಿದ್ದಂಥ ಯೆಹೂದವನ್ನು ದೇವರು ತೆಗೆದುಕೊಂಡು ಶುದ್ಧ ಮಾಡಿ, ಹೊಲೆಯಾಗಿದ್ದರೂ ಶುದ್ಧ ಮಾಡಿ, ಬಟ್ಟೆ ಬೆತ್ತಲೆಯಾಗಿದ್ದರೂ ವಸ್ತ್ರ ಧರಿಸಿ. ಎಂಥ ವಸ್ತ್ರ ಧರಿಸಿದನಂತ ನೋಡುವಾಗ 8ನೇ ವಚನ, 16ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ, ನಿನ್ನ ಮಾನವನ್ನು ಕಾಪಾಡಿದ ಕಾರಣ ಇದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದಂಥದ್ದನ್ನು ಸಾಂಕೇತಿಕವಾಗಿ ತೋರಿಸುತ್ತೆ. ನಾವು ಕೂಡ ದೇವರ ನೀತಿ ಎಂಬ ವಸ್ತ್ರವಿಲ್ಲದೆ ಆತ್ಮಿಕವಾದ ಬೆತ್ತಲೆಯ ಅನುಭವದಲ್ಲಿದ್ದಾಗ ದೇವರು ಯೇಸು ಕ್ರಿಸ್ತನೆಂಬ ನೀತಿಯ ವಸ್ತ್ರವನ್ನು ನಮಗೆ, ತನ್ನ ಹೊದಿಕೆಯನ್ನು ನಮಗೆ ಧರಿಸಿದನು ಅಂತ ಹೇಳ್ಬಿಟ್ಟು. ಇದಲ್ಲದೆ ದೇವರು ಮಾಡಿಕೊಂಡಂಥ ಇನ್ನೊಂದು ದೊಡ್ಡ ವಿಷಯ 8ನೇ ವಚನ, 16ನೇ ಅಧ್ಯಾಯ 8ನೇ ವಚನ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದರಿಂದ ನೀನು ನನ್ನವಳಾದಿ. ಒಡಂಬಡಿಕೆ ಸ್ವಂತತನವನ್ನು ತರುವಂಥದ್ದಾಗಿದೆ. ಕವನೆಂಟ್ ಬ್ರಿಂಗ್ಸ್ ಓನರ್ಶಿಪ್. ಇನ್ನೊಂದು ಸಾರಿ ಹೇಳ್ತೇನೆ, ಒಡಂಬಡಿಕೆಯು ಸ್ವಂತತನವನ್ನು ತರುವಂಥದ್ದಾಗಿದೆ. ಕವನೆಂಟ್ ಬ್ರಿಂಗ್ಸ್ ಓನರ್ಶಿಪ್. ಆ ರೀತಿಯಾದ ನಂತರ ದೇವರು ಸ್ನಾನ ಮಾಡಿಸಿ ಬೇಕಾದಂಥ ಕಸೂತಿಯ ಬಟ್ಟೆ,
ಕಡಲು ಹಂದಿಯ ತೊಗಲಿನ ಕೆರಗಳು, ಕಾಲು ಕೂಡ ದೇವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ನಿನ್ನ ಕಾಲಿಗೆ ಮೆಟ್ಟಿಸಿ ಮತ್ತು ನಯವಾದ ನಾರು ಮಾಡಿ, ರೇಷ್ಮೆ, ಕೈಗಳಿಗೆ ಬಳೆ, ಕಂಠಕ್ಕೆ ಮಾಲೆ, ಮೂಗಿಗೆ ಮೂಗುತಿ, ಶಿರಸ್ಸಿಗೆ ಸುಂದರ ಕಿರೀಟ. ಇಂಥ ಆಭರಣಗಳಿಂದ ಯೆಹೂದವನ್ನು ದೇವರು ಒಡಂಬಡಿಕೆ ಮಾಡಿಕೊಂಡು ಯೆಹೂದ್ಯವನ್ನು ಸ್ವಂತವಾಗಿ ದೇವರು ಮಾಡಿಕೊಂಡು ಆತನು ರಾಜನು. ಈಗ ಯೆಹೂದ ರಾಣಿ ಆಗಿರುವಂಥ ಒಂದು ಚಿತ್ರ. ಹೌದು, ನಿನ್ನ ಒಡವೆಗಳು ಬೆಳ್ಳಿ ಬಂಗಾರು. 13ನೇ ವಚನ, ಉಡುಪು ನಯವಾದ ನಾರು ಮಾಡಿ, ಮತ್ತು ಊಟ ನೋಡಿದರೆ ಲಕ್ಸುರಿಯಸ್ ಊಟ. 13ನೇ ವಚನದಲ್ಲಿ ಗೋಧಿ ಹಿಟ್ಟು, ಜೇನು, ಎಣ್ಣೆ ಇವೆಲ್ಲ ಕೊಟ್ಟು ಕಡೆಗೆ ನೀನು ವೃದ್ಧಿಗೊಂಡು ರಾಣಿಯಾದಿ. ವಾವ್! 13ನೇ ವಚನ, ರಾಣಿಯಾದಿ. ವೈಭವ, ಸೌಂದರ್ಯ ಪರಿಪೂರ್ಣವಾಯಿತು, ಕಂಪ್ಲೀಟ್, ಪರ್ಫೆಕ್ಟ್. ದೇವರ ಮದುಮಗಳು ಹೇಗಿರಬೇಕಂದ್ರೆ ದೇವರ ಹಾಗೆ ಪರಿಪೂರ್ಣವಾಗಿರಬೇಕಲ್ಲ, ಆ ರೀತಿಯಾಗಿ ದೇವರು ಆ ರೀತಿಯಾಗಿ ಮಾಡಿದ ಮೇಲೆ ಏನಾಯಿತು? ಈಗ 1ರಿಂದ 14ನೇ ವಚನದಲ್ಲಿ 38 ಕಾರ್ಯಗಳನ್ನು ದೇವರು ಯೆಹೂದಕ್ಕೆ ಮಾಡಿದ್ದಾನೆ, ಅಥವಾ ವಿಶ್ವಾಸಿಗಳಾದ ನಮಗೂ ಕೂಡ ಈ 38 ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ಆದರೆ ನಮ್ಮ ಪ್ರತಿಕ್ರಿಯೆ ಏನಾಗಿತ್ತು, ಅಥವಾ ಯೆಹೂದದ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಸೌಂದರ್ಯದಲ್ಲೇ ನಂಬಿಕೆ ಇಟ್ಟು 15ನೇ ವಚನ, ನಾನು ಪ್ರಸಿದ್ಧ ಅಂದ್ಕೊಂಡು, 3ನೇದು ಉಬ್ಬಿಕೊಂಡು, ಆತ್ಮಿಕವಾದಂಥ ಒಂದು ಅಕ್ರಮ ಜೀವನ ಅಥವಾ ಅಪನಂಬಿಕೆಯ ಜೀವನ ಆಗಿ, ಕಡೆಗೆ ಹೌದು ಈ ರೀತಿ ಆಗಬಾರ್ದಾಗಿತ್ತು. ಆದರೂ ಕೂಡ 17ನೇ ವಚನ, ನಾನು ನನ್ನ ಬೆಳ್ಳಿ ಬಂಗಾರದಿಂದ ಮಾಡಿಸಿ ನಿನಗೆ ಕೊಟ್ಟಿದ್ದ ಅವುಗಳಿಂದ, ದೇವರು ಕೊಟ್ಟಿದ್ದನ್ನೇ ದುರುಪಯೋಗ ಮಾಡಿಕೊಳ್ಳುವಂಥ ಒಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ. ಆದ ಕಾರಣ ದೇವರು ಮತ್ತು ಪ್ರವಾದಿ 19ನೇ ವಚನದಲ್ಲಿ, ಅಯ್ಯೋ ಹೀಗಾಯ್ತಲ್ಲ, ಈಗ ಆಗಬಾರ್ದಾಗಿತ್ತು, ಆಯಿತು ಅಂತೇಳ್ಬಿಟ್ಟು ನೋಡುವಾಗ ಆ ಪಾಪವನ್ನು ಹಗುರವಾಗಿ ಮಾಡಿಕೊಂಡಂಥ ಒಂದು ವಿಷಯವನ್ನು ಕೂಡ ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ 21ನೇ ವಚನದಲ್ಲಿ, ಅಲ್ಪ ಕಾರ್ಯವೆಂದು ಭಾವಿಸಿದಿಕೆ. ಯಾವಾಗ ನಾನು ಪಾಪವನ್ನು ಅಲ್ಪ ಕಾರ್ಯವೆಂದು ಭಾವಿಸ್ತೇನೋ, ಡೇಂಜರ್, ಅಪಾಯ, ಮತ್ತು ಮಿತಿಮೀರಿ ಪಾಪ ಮಾಡ್ತೇನೋ ಇನ್ನಷ್ಟು ಡೇಂಜರ್. ಮಿತಿಮೀರಿ ಅಂತ ಹೇಳ್ಬಿಟ್ಟು 21ನೇ ವಚನ ಅಷ್ಟೇ ಅಲ್ಲ, 22ನೇ ವಚನ ಪದೇ ಅದನ್ನು ಮಾಡುವಾಗ ಇನ್ನೂ ಕೂಡ ಡೇಂಜರ್ ದಾಟಿಬಿಟ್ಟಿದೆ, ಅಪಾಯ ಎಚ್ಚರಿಕೆಯನ್ನು ದಾಟಿಬಿಟ್ಟಿದೆ. ಮತ್ತು ಅಂಥ ಸಂದರ್ಭದಲ್ಲಿ ಏನಾದರೂ ನಾನು ಹೇಗಿದ್ದೆ, ದೇವರು ನನ್ನನ್ನು ಹೇಗೆ ರಕ್ಷಿಸಿನೋ ಅನ್ನುವಂಥದ್ದು ಜ್ಞಾಪಕಕ್ಕೆ ತರದಿದ್ದರೆ ಇನ್ನೂ ಡೇಂಜರ್, ತಂದರೆ ಒಂದು ನಿರೀಕ್ಷೆ. ಮತ್ತು 24-25ನೇ ವಚನದಲ್ಲಿ ಬಹಿರಂಗ ಪಾಪ ಅವರು ಮಾಡಿದರು, ಹೆಚ್ಚಾಗಿ ಮಾಡಿದರು. ಆದ ಕಾರಣ ದೇವರು ಏನು ಮಾಡಬೇಕು, ದಂಡಿಸಬೇಕು. ಆದ ಕಾರಣ ನಾನು ನಿನ್ನನ್ನು ದಂಡಿಸ್ತಿದ್ದೇನೆ ಅಂತ 27ನೇ ವಚನದಲ್ಲಿ ದೇವರು ಹೇಳ್ತಾನ್ರಿ. ಹೇಳಿಬಿಟ್ಟು ಎಂಥ ಒಂದು ಸಂಗತಿ ದೇವರು ಹೇಳ್ತಾನೆ, ಅಶೂರ್ಯರು ಅಂದರೆ ಅನ್ಯರ, 28ನೇ ವಚನ, ಅಶೂರ್ಯರು ಅವರಿಗೆ ಒಂದು ಎಕ್ಸಾಂಪಲ್ ಆಗಿ, ಮಾದರಿಯಾಗಿರಬೇಕಾಗಿತ್ತು ಯೆಹೂದ. ಆದರೆ ಅಶೂರ್ಯರಂತೆ ನಡೀತಾ ಇದ್ದಾಗ ವ್ಯತ್ಯಾಸ ಕಾಣದಂಥ ಒಂದು ಆತ್ಮಿಕ ಜಾರಸ್ತ್ರೀ ಆಗುವಂಥ ಪರಿಸ್ಥಿತಿ, ಆಗುವಂಥ ಸ್ಥಿತಿ ಈ
ಯೆಹೂದಕ್ಕೆ ಆಗಿದೆ. ಆದ ಕಾರಣ ದೇವರು 33ನೇ ವಚನದಲ್ಲಿ ನಿನ್ನ ವ್ಯವಹಾರದಿಂದ ಅಥವಾ ಪಾಪದಿಂದ ಅಥವಾ ಆತ್ಮಿಕವಾದಂಥ ಅಕ್ರಮ ಸಂಬಂಧದಿಂದ ದೇವರು ಹೇಳ್ತಾರೆ, ಅದೇನಂತ ಹೇಳಿದ್ರೆ ನಿನಗೇನು ಸಿಕ್ಕದು. 34ನೇ ವಚನ, ಯು ಡೋಂಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್. ಅಂದರೆ ಪ್ರಯೋಜನ ಇಲ್ಲದಂಥ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದಿ. ಅಸಹ್ಯವಾದ ಕಾರ್ಯಗಳನ್ನು, ಪಾಸಿಟಿವ್ ಆಗಿರುವಂಥ ಯೆಹೂದ ಅನಂತರ ನ್ಯೂಟ್ರಲ್ ಆಗಿ, ಅನಂತರ ನಕಾರಾತ್ಮಕವಾದಂಥ ರೀತಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭವಾಯಿತು. ದೇವರು ಉದ್ದೇಶಪೂರ್ವಕವಾಗಿ ಅವರನ್ನು ಆಯ್ಕೆ ಮಾಡಿ ರಕ್ಷಿಸಿ ತನ್ನ ಸ್ವಂತವಾಗಿ ಮಾಡಿಕೊಂಡಿರುವಾಗ ಈಗ ಯೆಹೂದ ದೇವರನ್ನು ಬಿಟ್ಟು ದೇವರಿಗೆ ಬೇಡವಾದದ್ದನ್ನು, ಇಷ್ಟವಿಲ್ಲದ್ದನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದರಿಂದ ದೇವರು ಇದರಿಂದ ನಿನಗೇನು ಪ್ರಯೋಜನ ಇಲ್ಲಲ್ಲ, ನೀನು ಅನ್ಯರಿಗಿಂತಲೂ ಕೀಳಾಗಿ ಕೆಟ್ಟದಾಗಿದೆಯಲ್ಲ ಎಂಬಂಥ ಮಾತನ್ನು ದೇವರು ದುಃಖದಿಂದ ಹೇಳಬೇಕಾಗ್ತದೆ. ಆದ ಕಾರಣ 15ನೇ ವಚನದಿಂದ 34ನೇ ವಚನದವರೆಗೆ ಇಸ್ರಾಯೇಲಿನ ಅಥವಾ ಯೆಹೂದದ 30 ಪ್ರತಿಕ್ರಿಯೆಗಳನ್ನು ದೇವರು ಈ ಮೂಲಕ ತಿಳಿಯಪಡಿಸ್ತಾನೆ ರೀ. 35ರಿಂದ 63ನೇ ವಚನದಲ್ಲಿ ಮುಂದೆ ಏನಾಗ್ತದೆ, ದೇವರು ಏನು ಹೇಳಿದ್ದಾನೆ ಈ ಯೆಹೂದಕ್ಕೆ ಎಂಬುದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯೆಹೆಜ್ಕೇಲ್ ಗ್ರಂಥ 16ನೇ ಅಧ್ಯಾಯ 1ರಿಂದ 34 ವಚನವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.